ಎಲ್ಲ ಒಂದು 9ನೇ ತರಗತಿ ವಿದ್ಯಾರ್ಥಿಗಳಿಗೆ ಟ್ರೂಸಿಕೆ PCL ಚಾನಲ್ಗೆ ಸ್ವಾಗತ. ನಾನು ಚೇತನ್ ಸಿಕೆ. ಇವತ್ತಿನ ಈ ಒಂದು ದೊಡ್ಡದಲ್ಲಿ ನಿಮಗೆ 9ನೇ ತರಗತಿ FA4 ಎಕ್ಸಾಮ್ಗೆ ವಿಜ್ಞಾನ ವಿಷಯದ ಒಂದು ಪ್ರಶ್ನೆ ಪತ್ರಿಕೆ ಉತ್ತರ ಸಹಿತ ನೋಡೋಣ. ಈ ಒಂದು ಕ್ವಶನ್ ಪೇಪರು ನಿಮ್ಮ ಒಂದು FA4 ಎಕ್ಸಾಮ್ಗೆ ಇಂಪಾರ್ಟೆಂಟು. ಯಾಕಂದರೆ ಇಲ್ಲೊಂದು ಪ್ಯಾಟರ್ನ್ ಕೂಡ ಸೇಮ್ ಇರ್ತದೆ, ಜೊತೆಗೆ ಕ್ವಶನ್ ಕೂಡ ರಿಪೀಟ್ ಆಗ್ತವೆ ಅನ್ನೋದಕ್ಕೆ ನಮಗೆ ಐಡಿಯಾ ಬರ್ತದೆ, ಯಾವುದು ಕ್ವಶನ್ ಕೇಳ್ಬೋದು ಅಂತ ಐಡಿಯಾ ಬರ್ತದೆ. ತಾಪದಿ ಕೊನೆಯವರೆಗೆ ನೋಡಿ, ಕ್ವಶನ್ ಪೇಪರ್ ಆನ್ಸರ್ ಕೊಡ್ತೀನಿ. ತಾಪದಿ ಕೊನೆಯವರೆಗೆ ನೋಡಿ. ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಿದ್ರ ಅಥವಾ ಚಾನಲ್ ನೋಡ್ಕರು ಸಬ್ಸ್ಕ್ರೈಬ್ ಕೊಳ್ಳಿಲ್ಲ, ತಪ್ಪದೇ ಚಾನಲ್ ಸಬ್ಸ್ಕ್ರೈಬ್ ಕೊಳ್ಳಿ. ಯಾಕಂದರೆ ಇದೇ ರೀತಿ ನಮಗೆ ಅನುವಲಿಸ ಮುಗಿಯವರೆಗೆ ಎಲ್ಲ ವಿಷಯಗಳ ಪಾಸಿಂಗ್ ಪ್ಯಾಕೇಜು, ಸ್ಕೋರಿಂಗ್ ಪ್ಯಾಕೇಜ್ಗಳು, ಫಿಕ್ಸ್ ಅನ್ನೋ ಪ್ರಶ್ನೆಗಳು ಅಷ್ಟೇ ಅಲ್ಲದೆ ಎಲ್ಲ ವಿಷಯಗಳ ಕ್ವಶನ್ ಪೇಪರ್ಗಳು ಹೇಳ್ಕೊಂಡು ಆಗ್ತೀವಿ. ಅವೆಲ್ಲ ಬೇಕು ಅಂತ ಅನ್ನೋರು ತಪ್ಪದೇ ಚಾನಲ್ ಸಬ್ಸ್ಕ್ರೈಬ್ ಕೊಳ್ಳಿ, ಕಡ್ಡಾಗಿ ಮಾಡ್ಕೊಳ್ಳಿ. ನೀವು ಮಾಡ್ಕೊಂಡ್ರೆ ಮಾತ್ರ ಎಲ್ಲ ವಿಡಿಯೋಗಳು ಸಿಗ್ತವೆ, ಖಂಡಿತ ಮಾಡ್ಕೊಳ್ಳಿ. ಮಾಡಿದ್ರಾ? ಜೊತೆಗೆ ವಿಡಿಯೋನ ಲೈಕ್ ಮಾಡಿಬಿಟ್ಟು ಎಲ್ಲ ಫ್ರೆಂಡ್ಸ್ ಶೇರ್ ಮಾಡಿ. ಎಲ್ಲ ಫ್ರೆಂಡ್ಸ್ ಇದ್ರ ಬಗ್ಗೆ 9th ಅವ್ರಿಗೆ ಶೇರ್ ಮಾಡಿಬಿಟ್ಟು ಹೆಲ್ಪ್ ಮಾಡಿ. ಮಾಡ್ತಾರಲ್ವಾ? ಓಕೆ, ಬನ್ನಿ ಇವತ್ತಿನ ಈ ದೊಡ್ಡನ ಶುರು ಮಾಡೋಣ. ಮೊದಲಾಗಿ ರೂಪನಾತ್ಮಕ ಮೌಲ್ಯಮಾಪನ 4, ಒಟ್ಟು ಅಂಕಗಳು 20, ವಿಷಯ ವಿಜ್ಞಾನ, ತರಗತಿ 9ನೇ ತರಗತಿ, ಸಮಯ 40 ನಿಮಿಷ. ಒಂದನೇ ಮೇಲೆ ನಿಮಗೆ 3 ಮಲ್ಟಿಪಲ್ ಇರ್ತವೆ. ಫಸ್ಟ್ ಮೇಲೆ ನಿಮಗೆ 3 ಮಲ್ಟಿಪಲ್ ಕ್ವಶನ್ ನೋಡ್ತೀವಿ. ನೋಡ್ತಾ ಹೋಗೋಣ. ಇದು ಕ್ವಶನ್ ಪೇಪರು. ನಾನು ನಿಮಗೆ ಉತ್ತರ ಸಹಿತ ಹೇಳ್ತಾ ಹೋಗ್ತೀನಿ. ಬರೀ ಕ್ವಶನ್ ಬೇಕು ನೋಡಿ ನೋಡ್ಕೊಳ್ಳಿ, ನಾನು ನಿಮಗೆ ಉತ್ತರ ಸಹಿತ ಹೇಳ್ತಾ ಹೋಗ್ತೀನಿ. ಓಕೆ, ಒಂದನೇ ಕ್ವಶನ್ ನೋಡಿ. ಅಲ್ಪ ಕಣಗಳ ಚದುರುವಿಕೆ ಪ್ರಯೋಗದಲ್ಲಿ ಅಲ್ಪ ಕಣಗಳನ್ನು ಈ ಲೋಹದ ಹಾಳೆಯ ಮೇಲೆ ಬೀಳುವಂತೆ ಮಾಡಲಾಯಿತು. ಯಾವುದದು? ಸರಿಯಾದ ಉತ್ತರ ಆಪ್ಷನ್ ಎ ಆಗ್ತದೆ, ಚಿನ್ನ ಆಗ್ತದೆ. ಚಿನ್ನ ಅನ್ನೋದು ಸರಿಯಾದ ಉತ್ತರ. ಇನ್ನು ಕ್ವಶನ್ ನಂಬರ್ 2, ಮಾನವನಲ್ಲಿ ಶ್ರವಣ ಶಬ್ದದ ಕೇಳುವಿಕೆಯ ವ್ಯಾಪ್ತಿ. ಏನು ಕೇಳಿದರೆ? ಮಾನವನಲ್ಲಿ ಶ್ರವಣ ಶಬ್ದದ ಕೇಳುವಿಕೆ ವ್ಯಾಪ್ತಿ. ಸರಿಯಾದ ಉತ್ತರ ಆಪ್ಷನ್ ಬಿ ಆಗ್ತದೆ. 20 ಹರ್ಟ್ಜಿಂದ ಎಷ್ಟು? 20,000 ಹರ್ಟ್ಜ್ವರೆಗೆ. ಅರ್ಥಾಯ್ತಾ? 20 ಹರ್ಟ್ಜಿಂದ 20,000 ಹರ್ಟ್ಜ್ವರೆಗೆ ಬರ್ತದೆ. ಕರೆಕ್ಟ್ ನೋಡ್ಕೊಳ್ಳಿ. ಇನ್ನು ಮೂರನೇ ಪ್ರಶ್ನೆ, ಕೆಲಸ ಅಥವಾ ಶಕ್ತಿ ಏಕಮಾನ ಕೇಳಿದರೆ ಸರಿಯಾದ ಉತ್ತರ ಆಪ್ಷನ್ ಡಿ ಆಗ್ತದೆ. ಜೌಲ್ ಅನ್ನೋದು ಕೆಲಸ ಮತ್ತು ಶಕ್ತಿ ಏಕಮಾನ. ಇನ್ನು ಸೆಕೆಂಡ್ ಮೇನು, ಕೆಳಗಿನ ಪ್ರಶ್ನೆಗಳಿಗೆ 1 ಅಂಕದಲ್ಲಿ ತರಿಸಿ. 1 ಅಂಕದ 2 ಪ್ರಶ್ನೆ ಇರ್ತವೆ, ಟೋಟಲಾಗಿ 2 ಅಂಕ. ಪ್ರತಿಯೊಂದಕ್ಕೂ ಎಷ್ಟು ಅಂಕ? 1 ಅಂಕ. ಕ್ವಶನ್ ನಂಬರ್ 4 ನೋಡಿ. ಕೆಲಸ ನಡೆದಿದೆ ಎಂದು ಹೇಳಲು ಸಾಧಿಸಬೇಕಾದ 2 ನಿಬಂಧನೆಗಳನ್ನು ತಿಳಿಸಿ. ಕೆಲಸ ನಡೆದಿದೆ ಎಂದು ಹೇಳಲು ಸಾಧಿತವಾಗಬೇಕಾದ 7 ನಿಬಂಧನೆಗಳನ್ನು ತಿಳಿಸಿ. ಉತ್ತರ ನೋಡಿ. ಕಾಯದ ಮೇಲೆ ಬಲ ಪ್ರಯೋಗವಾಗಿರಬೇಕು. ಇನ್ನು ಕಾಯದ ಸ್ಥಾನವನ್ನು ಬದಲಾಯಿಸಿರಬೇಕು. ಇವೆರಡು ಪಾಯಿಂಟ್ ನೋಡ್ಕೊಳ್ಳಿ. ಇನ್ನು ಕ್ವಶನ್ ನಂಬರ್ 5, ಒಂದು ಪರಮಾಣುವಿನ ಕೆ ಮತ್ತು ಎಲ್ ಕವಚಗಳು ತುಂಬಿದ್ದಾರೆ. ಆ ಪರಮಾಣುವಿನಲ್ಲಿರುವ ಇಲೆಕ್ಟ್ರಾನ್ಗಳ ಸಂಖ್ಯೆ ಎಷ್ಟಾಗ್ತದೆ? 10 ಆಗ್ತದೆ. ಸರಿಯಾದ ಉತ್ತರ 10. ಇನ್ನು ಥರ್ಡ್ ಮೇನು, ಕೆಳಗಿನ ಪ್ರಶ್ನೆಗಳಿಗೆ 2, 3 ವಾಕ್ಯಗಳು ತರಿಸಿ. 2 ಅಂಕದ 4 ಪ್ರಶ್ನೆ ಇರ್ತವೆ, ಟೋಟಲಾಗಿ 8 ಅಂಕ. ಪ್ರತಿಯೊಂದಕ್ಕೂ 2 ಅಂಕ. ಎಷ್ಟು ಬರಬೇಕು? 4 ಕ್ವಶನ್ ನೀವು ಬರೀಬೇಕು. 6ನೇ ಪ್ರಶ್ನೆ ನೋಡಿ. ಚಲನಶಕ್ತಿ ಎಂದರೇನು? ಚಲನಶಕ್ತಿ ನಿರೂಪಿಸುವ ಉಕ್ತಿಯನ್ನು ಬರೆಯಿರಿ. ಚಲನಶಕ್ತಿ ಎಂದರೇನು? ಚಲನಶಕ್ತಿ ನಿರೂಪಿಸುವ ಉಕ್ತಿಯನ್ನು ಬರೆಯಿರಿ. ಉತ್ತರ ನೋಡಿ. ಚಲನೆಯಿಂದ ಕಾಯಗಳು ಪಡೆದುಕೊಳ್ಳುವ ಶಕ್ತಿಗೆ ಚಲನಶಕ್ತಿ ಎನ್ನುವರು. ಚಲನಶಕ್ತಿಯನ್ನು ನಿರೂಪಿಸುವ ಉಕ್ತಿ ಇದಾಗ್ತದೆ. AK = 1/2 mv² ಆಗ್ತದೆ. mv². ನೋಡ್ಕೊಳ್ಳಿ. ನಂತರ ಕ್ವಶನ್ ನಂಬರ್ 7, ಪ್ರಚನ್ನ ಶಕ್ತಿ ಎಂದರೇನು? ಪ್ರಚನ್ನ ಶಕ್ತಿಯನ್ನು ನಿರೂಪಿಸುವ ಉಕ್ತಿಯನ್ನು ಬರೆಯಿರಿ. 2 ಕ್ವಶನ್ ಇಂಪಾರ್ಟೆಂಟು. ಅರ್ಥಾಯ್ತಾ? ಪ್ರಚನ್ನ ಶಕ್ತಿ ಎಂದರೇನು? ಪ್ರಚನ್ನ ಶಕ್ತಿ ನಿರೂಪಿಸುವ ಉಕ್ತಿಯನ್ನು ಬರೆಯಿರಿ. ತನ್ನ ಸ್ಥಾನದಿಂದ ಅಥವಾ ವಿನ್ಯಾಸದಿಂದ ಕಾಯವು ಪಡೆದುಕೊಳ್ಳುವ ಶಕ್ತಿಯನ್ನು ಪ್ರಚನ್ನ ಶಕ್ತಿ ಎನ್ನುವರು. ಕಾಯವು ಪಡೆದುಕೊಳ್ಳುವ ಶಕ್ತಿಯನ್ನು ಪ್ರಚನ್ನ ಶಕ್ತಿ ಎನ್ನುವರು. ಪ್ರಚನ್ನ ಶಕ್ತಿ ನಿರೂಪಿಸುವ ಉಕ್ತಿ EP = mgh ಆಗ್ತದೆ. ಕರೆಕ್ಟ್ ನೋಡ್ಕೊಳ್ಳಿ, ರಿಪೀಟ್ ಆಗ್ಬೋದು. ಇನ್ನು ಕ್ವಶನ್ ನಂಬರ್ 8, ನೀಳ ತರಂಗ ಮತ್ತು ಅಡ್ಡ ತರಂಗಗಳ ನಡುವಿನ ವ್ಯತ್ಯಾಸ ತಿಳಿಸಿ. ನೀಳ ತರಂಗ ಮತ್ತು ಅಡ್ಡ ತರಂಗ ವ್ಯತ್ಯಾಸ. ನೀಳ ತರಂಗ ಯಾವ ರೀತಿ ಬರ್ತದೆ ನೋಡಿ. ಮಾಧ್ಯಮದ ಕಣಗಳ ಕ್ಷೋಭೆಯು ಪ್ರಸಾರವಾಗುವ ದಿಕ್ಕಿಗೆ ಸಮಾಂತರವಾಗಿರುತ್ತದೆ. ಇನ್ನು ಅಡ್ಡ ತರಂಗ, ಮಾಧ್ಯಮದ ಕ್ಷಣಗಳ ಕ್ಷೋಭೆಯು ಪ್ರಸಾರವಾಗುವ ದಿಕ್ಕಿಗೆ ಲಂಬವಾಗಿರುತ್ತದೆ. ಎಷ್ಟು ಪಾಯಿಂಟು ನೋಡ್ಕೊಳ್ಳಿ. ನಂತರ ಕ್ವಶನ್ ನಂಬರ್ 9, ಸಮಸ್ಥಾನಿಗಳು ಎಂದರೇನು? ಹೈಡ್ರೋಜನ್ ಸಮಸ್ಥಾನಿಗಳನ್ನು ಹೆಸರಿಸಿ. ಇದು ಕೂಡ ಕ್ವಶನ್ ಇಂಪಾರ್ಟೆಂಟು. ರಿಪೀಟ್ ಆಗ್ತಾ ಇರ್ತವೆ ಪೇಪರ್ ಎಕ್ಸಾಮ್ಗೆ. ರಿಪೀಟ್ ಆಗಲ್ಲ ಅಂತೇನೆಲ್ಲ ಆಗ್ತವೆ. ಅರ್ಥ ಆಯ್ತಾ? ಒಟ್ಟು ಓದ್ಕೊಂಡಿರಿ. ಜಸ್ಟ್ ನಿಮಗೆ FA4 ಮಾತ್ರ ಅಲ್ಲ, ಅನ್ವಲ್ ಎಕ್ಸಾಮ್ ಹೆಲ್ಪ್ ಆಗ್ತದೆ. ಸಮಸ್ಥಾನಗಳೆಂದರೇನು? ಹೈಡ್ರೋಜನ್ ಸಮಸ್ಥಾನ ಹೆಸರಿಸಿ. ಉತ್ತರ ನೋಡಿ. ಒಂದೇ ರೀತಿಯ ಪರಮಾಣು ಸಂಖ್ಯೆ ಹೊಂದಿರುವ ಬೇರೆ ಬೇರೆ ರೀತಿಯ ಪರಮಾಣು ರಾಶಿ ಸಂಖ್ಯೆ ಹೊಂದಿರುವ ಒಂದೇ ಧಾತುವಿನ ಪರಮಾಣುವನ್ನು ಸಮಸ್ಥಾನಿಗಳು ಎನ್ನುವರು. ಹೈಡ್ರೋಜನ್ ಸಮಸ್ಥಾನಿಗಳು ಪ್ರೋಟಿಯಂ, ಡ್ಯೂಟೇರಿಯಂ, ಟ್ರೇಷಿಯಂ ಇವೆಲ್ಲ ಆಗ್ತವೆ. ನಂತರ 4ನೇ ನೋಡಿ. ಕೆಳಗಿನ ಪ್ರಶ್ನೆಗಳಿಗೆ 3, 4 ವಾಕ್ಯಗಳು ತರಿಸಿ. 3 ಅಂಕದ 1 ಪ್ರಶ್ನೆ ಇದೆ, ಒಟ್ಟಾಗಿ 3 ಅಂಕ. ಒಂದೇ ಪ್ರಶ್ನೆಗೆ 3 ಅಂಕ. 10ನೇ ನೋಡಿ. ಏನು ಕೇಳಿದರೆ? ಪ್ರೋಟಾನ್, ನ್ಯೂಟ್ರಾನ್ ಮತ್ತು ಎಲೆಕ್ಟ್ರಾನ್ ನಡುವಿನ ಗುಣಲಕ್ಷಣ ಬರೆಯಿರಿ. 2 ಗುಣಲಕ್ಷಣ ಕೇಳಿದ್ದಾರೆ. ಪ್ರೋಟಾನ್, ನ್ಯೂಟ್ರಾನ್ ಮತ್ತು ಎಲೆಕ್ಟ್ರಾನ್ ನಡುವಿನ 2 ಗುಣಲಕ್ಷಣಗಳು.
ನೋಡಿ, ಪ್ರೋಟಾನು, ನ್ಯೂಟ್ರಾನು, ಎಲೆಕ್ಟ್ರಾನು ಟೋಟಲಾಗಿ 3 ಮಾರ್ಕ್ಸಿಗೆ ಬರಬೇಕು. ನೀವು ಒಂದು 2 ಬರೆದ್ರೆ ಸಾಕು, ಅರ್ಥ ಆಯ್ತಾ? ಪ್ರತಿಯೊಂದಕ್ಕೂ 2 ಬರಬೇಕು. ಪ್ರೋಟಾನ್ ಅಂತ ಬಂದಾಗ ಪರಮಾಣುವಿನ ಬೀಜ ಕೇಂದ್ರದಲ್ಲಿ ಕಂಡುಬರುತ್ತದೆ. ಇನ್ನು ನ್ಯೂಟ್ರಾನ್ ಅಂತ ಬಂದಾಗ ಪರಮಾಣುವಿನ ಬೀಜ ಕೇಂದ್ರದಲ್ಲಿ ಕಂಡುಬರುತ್ತದೆ. ಎಲೆಕ್ಟ್ರಾನ್ ಅಂತ ಬಂದಾಗ ಪರಮಾಣುವಿನ ಬೀಜ ಕೇಂದ್ರದ ಸುತ್ತ ಇರುವ ಕಕ್ಷೆಗಳಲ್ಲಿ ಕಂಡುಬರುತ್ತದೆ. ಇನ್ನು ಪ್ರೋಟಾನಲ್ಲಿ ಧನ ಆವೇಶವುಳ್ಳ ಕಣ, ನ್ಯೂಟ್ರಾನಲ್ಲಿ ವಿದ್ಯುತ್ ಆವೇಶ ರಹಿತ ಕಣ, ಎಲೆಕ್ಟ್ರಾನಲ್ಲಿ ಋಣ ಆವೇಶವುಳ್ಳ ಕಣ. ಇನ್ನು ಪ್ರೋಟಾನದಲ್ಲಿ ಏನಿರ್ತದೆ, ಪ್ರೋಟಾನ್ ರಾಶಿಯು ಎಲೆಕ್ಟ್ರಾನ್ ರಾಶಿಯ ಸರಿಸುಮಾರು 2000 ಪಟ್ಟು ಇರುತ್ತದೆ. ನ್ಯೂಟ್ರಾನ್ ನೋಡಿ, ನ್ಯೂಟ್ರಾನ್ ಅಂತ ಬಂದಾಗ ನ್ಯೂಟ್ರಾನ್ ರಾಶಿಯು ಸರಿಸುಮಾರು ಪ್ರೋಟಾನ್ ರಾಶಿ ಇರುತ್ತದೆ. ಇನ್ನು ಎಲೆಕ್ಟ್ರಾನ್ ಬಂದುಬಿಟ್ಟು ರಾಶಿ ನಗಣ್ಯ ಇರ್ತದೆ. ಇನ್ನು ನೆಕ್ಸ್ಟು ಸಂಕೇತ P+, ಪ್ರೋಟಾನ್ದು ಯಾವುದು P+, ನ್ಯೂಟ್ರಾನ್ದು ಸಂಕೇತ N, ಎಲೆಕ್ಟ್ರಾನ್ದು ಸಂಕೇತ E- ಆಗ್ತದೆ. ಇನ್ನು ಆವೇಶ +1, ಆವೇಶ 0, ಆವೇಶ -1, +1, 0, -1 ಈ ರೀತಿ ಬರ್ತದೆ. ಗೋಲ್ಸ್ಟೀನ್, ಜೇಮ್ಸ್ ಜಾಡ್ವಿಕ್, ಜೆ ಥಾಮ್ಸನ್ ಈ ರೀತಿ ಬರ್ತವೆ, ನೋಡ್ಕೊಳ್ಳಿ. ನಂತರ ನೆಕ್ಸ್ಟ್ ಕ್ವಶನ್ನು 4ನೇನು, ಕೆಳಗಿನ ಪ್ರಶ್ನೆಗೆ 4-5 ವಾಕ್ಯಗಳು ಧರಿಸಿ. 4 ಅಂದರೆ ಏನಿದು, 4 ಮಾರ್ಕ್ಸ್ ಕ್ವಶನ್ಸು ಒಂದೇ ಇರ್ತದೆ, ಟೋಟಲಾಗಿ 4 ಮಾರ್ಕ್ಸು. ಸೊ 3 ಮಾರ್ಕ್ಸ್ ಒಂದೇ ಕ್ವಶನು, 4 ಮಾರ್ಕ್ಸಿಗೆ ಒಂದೇ ಕ್ವಶನ್ ಇರ್ತದೆ. 11ನೇ ಪ್ರಶ್ನೆ ನೋಡಿ, ಶ್ರವಣಾತೀತ ಶಬ್ದದ ಅನ್ವಯಗಳನ್ನು ಪಟ್ಟಿ ಮಾಡಿ. ಶ್ರವಣಾತೀತ ಶಬ್ದದ ಅನ್ವಯಗಳನ್ನು ಪಟ್ಟಿ ಮಾಡಿ. ಯಾವೆಲ್ಲ ಬರ್ಬೋದು ಅನ್ವಯಗಳು? ಉತ್ತರ ನೋಡಿ, ಸ್ವಚ್ಛಗೊಳಿಸಲು ಸಾಧ್ಯವಾಗುವ ಯಂತ್ರ ಭಾಗಗಳನ್ನು ಸ್ವಚ್ಛಗೊಳಿಸಲು, ಲೋಹದ ಅಚ್ಚುಗಳಲ್ಲಿ ಬಿರುಕು ಮತ್ತು ನ್ಯೂನತೆಗಳನ್ನು ಪತ್ತೆ ಹಚ್ಚಲು, ವಿದ್ಯುತ್ ಉಲ್ಲೇಖನ ತಂತ್ರಜ್ಞಾನದಲ್ಲಿ, ಶ್ರವಣಾತೀತ ಧ್ವನಿಲೇಖನ ತಂತ್ರಜ್ಞಾನದಲ್ಲಿ, ಕಿಡ್ನಿಯಲ್ಲಿನ ಕಲ್ಲುಗಳನ್ನು ಪುಡಿ ಮಾಡಲು. ಮಲ್ಟಿಪಲ್ ಕೂಡ ಕರ್ಬೋದು ನಿಮಗೆ. ಕಿಡ್ನಿಯಲ್ಲಿನ ಕಲ್ಲುಗಳನ್ನು ಪುಡಿ ಮಾಡಲು ಯಾವ ವಿಧಾನವನ್ನು ಬಳಸ್ತಾರೆ ಅಂತ. ಶ್ರವಣಾತೀತ ಶಬ್ದದ ಅನ್ವಯಗಳು ಬರ್ತವೆ, ನೋಡ್ಕೊಳ್ಳಿ. ಟೋಟಲಾಗಿ 4 ಮಾರ್ಕ್ಸ್ಗೆ ರಿಪೀಟ್ ಆಗ್ಬೋದು ಕ್ವಶನ್ನು. ಸೊ ನೋಡ್ಕೊಳ್ಳಿ, ಅಲ್ಲಿ ಚಾನಲ್ ನಿಮಗೆ FA4 ಹಾಕಿದ್ದೀನಿ. FA4ಗೆ ಕನ್ನಡ ಹಾಕಿದ್ದೀನಿ, ಇಂಗ್ಲೀಷು, ಗಣಿತ, ಸಮಾಜ ವಿಜ್ಞಾನ ಎಲ್ಲ ಕೂಡ ಇರ್ತವೆ. ಜಸ್ಟ್ ಪ್ಲೇಲಿಸ್ಟ್ಗೆ ಹೋಗಿ, ನಮ್ಮ ಚಾನಲಲ್ಲಿ ಒಂದು ಪ್ಲೇಲಿಸ್ಟ್ ಇದೆ 9th ಸ್ಟ್ಯಾಂಡರ್ಡ್ ಅಂತ, ಅಲ್ಲಿ ಹೋದರೆ ನಿಮಗೆ ಎಲ್ಲ ಸಿಗ್ತವೆ, ಅರ್ಥ ಆಯ್ತಾ? ಜೊತೆಗೆ ನಿಮ್ಮ ಅನುವಲ್ ಎಕ್ಸಾಮ್ ಕೂಡ ಬರ್ತವೆ. ಅನುವಲ್ ಎಕ್ಸಾಮ್ಗೆ ಹಾಕ್ತೀನಿ. ಇನ್ನೇನು ಅನುವಲ್ ಎಕ್ಸಾಮ್ನ ಮಾಧ್ಯಮ ಪ್ರಶ್ನೆ ಪತ್ರಿಕೆ ಆಗಿರೋದು, ಮಾಡೆಲ್ ಪೇಪರ್ಸು ಮತ್ತು ಇಂಪಾರ್ಟೆಂಟ್ ಕ್ವಶನ್ಗಳು, ಫಿಕ್ಸ್ ಪ್ರಶ್ನೆಗಳು ಎಲ್ಲ ಕೂಡ ಆಗ್ತವೆ. ಎಷ್ಟು ವೇಟ್ ಮಾಡಿ, ಜೊತೆ ಕಮೆಂಟ್ ಕೂಡ ಮಾಡಿ. ನಿಮ್ಮ ಶಾಲೆಯಲ್ಲಿ ಯಾವ ಟೈಮ್ಲಿ ಬಿಟ್ಟಿದ್ದಾರಾ, ಯಾವಾಗಿನ ಎಕ್ಸಾಮ್ ಸ್ಟಾರ್ಟ್ ಆಗ್ತದೆ ಕಮೆಂಟ್ ಮಾಡಿ, ನೋಡೋಣ. ಆದಷ್ಟು ಬೇಗ ಕ್ವಶನ್ ಪೇಪರ್ ಅಪ್ಲೋಡ್ ಮಾಡ್ತೀವಿ. ಇಲ್ಲಿ ಆಗಿಲ್ಲ ಅಂದರೆ ನಮ್ಮ ಟ್ರೂಸಿಕೆ ಎಜುಕೇಷನ್ ಚಾನಲ್ ಆಗ್ತೀವಿ, ಅರ್ಥ ಆಯ್ತಾ? ಒಟ್ಟಿನಲ್ಲಿ ಅದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅದು ಕೂಡ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲಿಂಕು ಕೆಳಗಡೆ ಇರ್ತದೆ, ಅಲ್ಲಿ ಯೂಟ್ಯೂಬ್ ಮಾಡ್ಕೊಳ್ಳಿ ಅಥವಾ ಸರ್ಚ್ ಮಾಡಿದ್ರೆ ಯೂಟ್ಯೂಬ್ನಲ್ಲಿ ಸಿಗ್ತದೆ. ಟ್ರೂಸಿಕೆ ಎಜುಕೇಷನ್ ಸರ್ಚ್ ಮಾಡಿ, ಸರ್ಚ್ ಮಾಡಿದ್ರೆ ನಮ್ಮ ಚಾನಲ್ ಸಿಗ್ತದೆ. ಅಲ್ಲಿ ಕೂಡ ಹಾಕ್ತೀವಿ, ವೇಟ್ ಮಾಡಿ. ಇಲ್ಲಿ ಕೂಡ ಹಾಕ್ತೀವಿ, ಓಕೆ? ವೇಟ್ ಮಾಡಿ, ಯಾರಲ್ಲಿ ಒಂದು ಕಡೆ ಬಂದೇ ಬರ್ತವೆ. ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡಿದ್ರೆ ಮಾತ್ರ ವೀಡಿಯೋಗಳು ಸಿಗ್ತವೆ, ಖಂಡಿತ ಮಾಡ್ಕೊಳ್ಳಿ, ಓಕೆ? ಸೊ ಇಷ್ಟು ಪ್ರಶ್ನೆ ಪತ್ರಿಕೆ. ಇದ್ರ ಬಗ್ಗೆ ಡೌಟ್ ಕಮೆಂಟ್ ಮಾಡಿ, ತುಂಬ ಜನ ಕೇಳ್ತಾರ ಆನ್ಸರ್ ಬೇಕು ಅಂತ. ಸೊ ಕಂಪ್ಲೀಟ್ ಕ್ವಶನ್ ಪೇಪರ್ ಆನ್ಸರ್ಸ್ ಇವೆ, ಕರೆಕ್ಟಾಗಿ ಎಲ್ಲ ಓದ್ಕೊಳ್ಳಿ. ಸೊ 1 ಮಾರ್ಕ್ಸು 2 ಮಾರ್ಕ್ಸು ಇದೇ ಪ್ಯಾಟರ್ನಲ್ಲಿ ಬರ್ತಾ ಇರ್ತವೆ. ಇವೆ ಬರೋದು ಹೇಳೋಕ್ಕಾಗಲ್ಲ, ರಿಪೀಟ್ ಆಗ್ತವೆ ಕ್ವಶನ್ಗಳು. ಒಂದ್ಸಲ ಓದ್ಕೊಳ್ಳಿ, ಯಾವುದು ಕ್ವಶನ್ ಕೊಟ್ಟಿದ್ದಾರೆ ಅದೇ ರೀತಿ ಓದ್ಕೊಳ್ಳಿ, ನೋಟ್ಸ್ನ ಓದ್ಕೊಳ್ಳಿ. ಸೊ ಮಲ್ಟಿಪಲ್ಲು ಈಸಿನೇ ಇರ್ತವೆ, ಅಷ್ಟೊಂದು ಟಫ್ ಏನು ಇರೋದಿಲ್ಲ. 20 ಮಾರ್ಕ್ಸ್ಗೆ ಕರೆಕ್ಟಾಗಿ ಓದ್ಕೊಳ್ಳಿ. ಎಲ್ಲರೂ ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.